ಪ್ರೇಸ್ ದ ಲಾರ್ಡ್. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ನಾವು ಇವತ್ತು ಕ್ರಿಸ್ಮಸ್ ಎಂದರೆ ಏನು, ಇದರ ಬಗ್ಗೆ ಕುರಿತು ನಾವು ಧ್ಯಾನ ಮಾಡೋಣ, ನಾವು ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾನು ಧ್ಯಾನ ಮಾಡುವ ಸಂದೇಶವನ್ನು ನಾವು ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ಕೊಂಡು ಇವತ್ತಿನ ಈ ಸಂದೇಶದ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ವಾಕ್ಯಗಳ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಇವತ್ತು ನಾವು ನೋಡ್ತೇವೆ, ಇಡೀ ಲೋಕದ ಎಲ್ಲ ಜನರು ಇದು ಸಂತೋಷ ಪಡುತ್ತಾರೆ. ಯಾಕಂದರೆ ಇದು ಯೇಸು ಕ್ರಿಸ್ತನ ಜನ್ಮ ದಿವಸ ಎಂಬುದಾಗಿ, ಕ್ರಿಸ್ಮಸ್ ಎಂಬುದಾಗಿ. ದೇವರ ವಾಕ್ಯದಲ್ಲಿ ಕ್ರಿಸ್ಮಸ್ ಎಂದರೆ ಏನು, ನಾವು ದೇವರ ವಾಕ್ಯ ನೋಡ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 21ನೇ ವಾಕ್ಯ. ಮಾಥ್ಯೂ ಗಾಸ್ಪಲ್ ಚಾಪ್ಟರ್ 1 ವರ್ಸ್ 21. ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ನಾವು ಈ ವಾಕ್ಯದ ಪ್ರಕಾರ 2024ನೇ ವರ್ಷದ ಮೊದಲು ಅಥವಾ 2000 ವರ್ಷ ಪ್ರಾರಂಭವಾಗುವ ಮೊದಲು ಯೇಸು ಕ್ರಿಸ್ತನು ಒಂದು ಕನ್ನಿಕೆ ಮುಖಾಂತರವಾಗಿ ಜನ್ಮ ತಾಳಿದನು ಎಂಬುದನ್ನು ನೋಡ್ತೇವೆ. ಮತ್ತು ಯೇಸು ಹುಟ್ಟು ಮೊದಲು ಆ ತಾಯಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಯೇಸು ಇದರರ್ಥ ಜನರನ್ನು ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ ನಾವು ನೋಡ್ತೇವೆ. ಯಾಕೆ ಯೇಸು ಕ್ರಿಸ್ತನು 2024ನೇ ವರ್ಷದ ಮೊದಲು ಈ ಭೂಲೋಕಕ್ಕೆ ಬಂದೆಂಬುದನ್ನು ನೋಡ್ತೇವೆ. ಯಾಕಂದರೆ ಈ ಲೋಕದ ಹುಟ್ಟಿದ ಪ್ರತಿಯೊಬ್ಬ ಜನರು ಪಾಪದಿಂದ ಹುಟ್ಟಿದವರಾಗಿದ್ದಾರೆ. ಅದಕ್ಕೆ ಈ ಪಾಪಕ್ಕೆ ರಕ್ತಧಾರಿಲ್ಲದೆ ಯಾರ ಪಾಪ ಪರಿಹಾರವಾಗುವುದಿಲ್ಲ. ಅದಕ್ಕೋಸ್ಕರ ನಾವು ನೋಡ್ತೇವೆ, ದೇವರು ಇಡೀ ಲೋಕವನ್ನು ಪ್ರೀತಿ ಮಾಡಿ, ಇಡೀ ಲೋಕದ ಜನರನ್ನು ದೇವರು ಸೃಷ್ಟಿ ಮಾಡಿದ್ದಾನೆ. ಅದಕ್ಕೆ ಪ್ರತಿಯೊಬ್ಬರನ್ನು ದೇವರು ಪ್ರೀತಿ ಮಾಡಿ, ಯಾರು ಆ ಪಾಪಕ್ಕೆ ಅವರಿಗೆ ಪರಿಹಾರ ಸಿಗಬೇಕು, ಮತ್ತು ಅಷ್ಟೇ ಅಲ್ಲದೆ ಎಲ್ಲರೂ ಯೇಸು ನಂಬಿ ಆ ಪರಲೋಕ ರಾಜ್ಯಕ್ಕೆ ಬರಬೇಕು ಎಂಬುದಾಗಿ ತಂದೆ ದೇವರು ಇಡೀ ಲೋಕ ಜನರು ಪ್ರೀತಿ ಮಾಡಿಕೊಂಡು ತನ್ನ ಒಬ್ಬನೇ ಮಗನನ್ನು ಕೊಟ್ಟನ್ನು ನೋಡ್ತೇವೆ. ಮತ್ತು ಆತನ ಹೆಸರು ಯೇಸು ಎಂಬುದಾಗಿ ನಾವು ನೋಡ್ತೇವೆ. ದೇವರ ವಾಕ್ಯದ ಪ್ರಕಾರ ರಕ್ತಧಾರಿಲ್ಲದೆ ಯಾರ ಪಾಪ ಪರಿಹಾರವಾಗುವುದಿಲ್ಲ. ಅದಕ್ಕೋಸ್ಕರ ಯೇಸು ಕ್ರಿಸ್ತನ ಭೂಲೋಕಕ್ಕೆ ಬರಬೇಕಾಗಿತ್ತು. ನಾವು ದೇವರ ವಾಕ್ಯದ ನೋಡುವ ಇಬ್ರಿಯವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ. Hebrews chapter 9 verse 22. ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವು, ರಕ್ತಧಾರಿ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ಈ ಲೋಕದ ಜನರು ಮಾಡಿದ ಪಾಪಕ್ಕೋಸ್ಕರ ಯಾವುದೇ ಪುಣ್ಯಕ್ರಿಯೆ, ಯಾವುದೇ ಒಳ್ಳೆಯ ಕ್ರಿಯೆಯಿಂದ ಯಾವುದರಿಂದ ಮನುಷ್ಯರ ಪಾಪ ಪರಿಹಾರ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೂ ಸಹ ದೇವರು ಎಲ್ಲ ಮನುಷ್ಯನ ಪ್ರೀತಿ ಮಾಡಿ, ಇಡೀ ಲೋಕವನ್ನು ಪ್ರೀತಿ ಮಾಡಿ, ಲೋಕದ ಎಲ್ಲ ಜನರು ಪ್ರೀತಿ ಮಾಡಿ, ಲೋಕದ ಜನರ ಪಾಪ ಪರಿಹಾರವಾಗಬೇಕು ಎಂಬುದಾಗಿ ಆತ ಒಬ್ಬನೇ ಮಗನನ್ನು ಕೊಟ್ಟು ನಾವು ನೋಡ್ತೇವೆ. ಆ ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದು ಎಲ್ಲ ಜನರ ಪಾಪಗಳನ್ನು ತನ್ನ ಶರೀರದ ಮೇಲೆ ಹೊತ್ತುಕೊಂಡು ಎಲ್ಲರಿಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಕೊಟ್ಟಿದ್ದಾನೆ. ಆ ರಕ್ತದಲ್ಲಿ ಜೀವ ಉಂಟು. ಆ ಯೇಸು ಕ್ರಿಸ್ತನು ಬಂದು 33.5 ವರ್ಷ ಈ ಲೋಕದಲ್ಲಿ ಆತ ಜೀವಿಸಿಕೊಂಡು ಕಡೆಗೆ 3.5 ವರ್ಷ ಇಡೀ ಲೋಕಕ್ಕೆ ಆ ಪರಲೋಕದ ಮತ್ತು ನರಕದ ಬಗ್ಗೆ ಆತನು ಎಲ್ಲರಿಗೂ ಉಪದೇಶ ಮಾಡಿಕೊಂಡು ಕಡೆಗೆ ಆತನು ಎಲ್ಲ ಮನುಷ್ಯರ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ಆ ಕಲ್ವರಿ ಶಿಲುಬೆ ಮೇಲೆ ಆತನು ಪ್ರಾಣ ಕೊಟ್ಟನು, ರಕ್ತ ಕೊಟ್ಟನು, ಮತ್ತು 3 ಸತ್ತು ಜೀವಿತ ಎದ್ದು ಬಂದು ತಂದೆಯ ಬಲಗಳಲ್ಲಿ ಕುಳಿತುಕೊಂಡು ಎಲ್ಲ ಮನುಷ್ಯರಿಗೋಸ್ಕರ ಹಗಲು ರಾತ್ರಿ ವಿಜ್ಞಾಪನೆ ಮಾಡುತ್ತಾನೆ ಎಂಬುದಾಗಿ ದೇವರ ವಾಕ್ಯದ ಬಲಿಪಡಿದೆ. ಹಾಗಾದರೆ ಯಾರ್ಯಾರು ತಾನು ಪಾಪಿ ಎಂದು ಒಪ್ಪಿಕೊಳ್ಳುತ್ತಾನೋ, ತನ್ನ ಪಾಪಕ್ಕೆ ಪರಿಹಾರ ಆಗಲಿಕ್ಕೆ ಯೇಸು ಕ್ರಿಸ್ತ ರಕ್ತ ಕೊಟ್ಟಿದ್ದ ನಂಬಿಕೆಯಿಂದ ಯಾರು ತಮ್ಮ ಪಾಪ ಒಪ್ಪಿಕೊಂಡು ಅರಿಕೆ ಮಾಡ್ತಾರೋ ಅವರ ಪಾಪಗಳು ಯೇಸು ರಕ್ತದಿಂದ ಶುದ್ಧೀಕರಿಸಲ್ಪಡುತ್ತೇವೆ. ಅವರು ಯಾವ ಪುಣ್ಯಕ್ರಿಯೆ ಮಾಡಬೇಕೆಂದರೆ ಬರೀ ಯೇಸು ಕ್ರಿಸ್ತನು ತನ್ನಗೋಸ್ಕರವಾಗಿ, ತಾನು ಪಾಪಿ, ತನ್ನ ಪಾಪಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು 2024 ವರ್ಷ ಮೊದಲು ಕಲವರಿಗೆ ರಕ್ತ ಕೊಟ್ಟಿದ್ದಾನೆ. ಆ ರಕ್ತದಿಂದ ಮಾತ್ರ ಪಾಪ ಪರಿಹಾರವಾಗ್ತಾಯಿದೆ ಎಂಬುದೇ ಯಾರು ಆ ನಂಬಿಕೆಯಿಂದ ಯೇಸುವೇ ನಾನು ಪಾಪಿಯಾಗಿದ್ದೇನೆ, ನನ್ನ ಪಾಪವನ್ನು ಕ್ಷಮಿಸು ಎಂಬುದು ಯಾರು ಆ ಯೇಸುವನ್ನು ಕರೆಯುತ್ತಾರೋ, ಆ ನಂಬಿಕೆಯಿಂದ ಅವರು ಕರೆಯುವಾಗ, ನಂಬಿಕೆಯಿಂದ ಅವರ ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡುವ ಯೇಸು ರಕ್ತ ಅವರ ಪಾಪವನ್ನು ತೊಳೆದು ಶುದ್ಧೀಕರಿಸಿದೆ ಎಂಬುದಾಗಿ ದೇವರ ವಾಕ್ಯ ನೋಡ್ತೇವೆ. 1ನೇ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ. 1 John 1 verse 9. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ
ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಅತಿ ಸ್ಪಷ್ಟ ನೋಡ್ತೇವೆ, ಇಲ್ಲಿರ್ತೇವೆ ಯಾರೇ ಆಗಲಿ, ಇಲ್ಲಿ ಯೇಸು ಕ್ರಿಸ್ತನು ಯಾವ ಜಾತಿ ಧರ್ಮ ಮತ ಮಾಡಲಿಕ್ಕೆ ಬರಲಿಲ್ಲ. ಆತನು ಬಂದದ್ದು ಪ್ರತಿಯೊಬ್ಬ ಮನುಷ್ಯರು ಪಾಪವನ್ನು ಮಾಡಿದರೆ ಆ ಪಾಪ ಪರಿಹಾರ ಬೇಕಿದೆ. ಬೇರೆ ಯಾವ ಪುಣ್ಯಕ್ರಿಯೆ ಯಾವ ಒಳ್ಳೆಯ ಕ್ರಿಯೆ ಯಾವುದನ್ನು ಆಗುವುದಿಲ್ಲ. ಆ ಯೇಸು ರಕ್ತ ಕೊಟ್ಟಿದ್ದೆ, ಆ ರಕ್ತದಲ್ಲಿ ಮಾತ್ರ ಪಾಪ ಪರಿಹಾರ ಮಾಡೋ ಸಾಮರ್ಥ್ಯ. ಅದಕ್ಕೆ ಇಲ್ಲಿ ಯೇಸು ಕ್ರಿಸ್ತನ ದೇವರ ವಾಕ್ಯ ಇರ್ತದೆ, ಯಾರು ತಮ್ಮ ಪಾಪವನ್ನು ಒಪ್ಪಿಕೊಳ್ಳುತ್ತಾರೋ ಅರಿಕೆ ಮಾಡುತ್ತಾರೋ ಅವರಿಗೆ ಆ ಯೇಸು ರಕ್ತ ಅವರೆಲ್ಲ ಪಾಪವನ್ನು ಶುದ್ಧೀಕರಿಸಿಕೊಂಡು ಆ ಪಾಪದ ಬಂದ ಶಾಪದಿಂದ, ಪಾಪದ ಬಂದ ಎಲ್ಲ ರೋಗದಿಂದ, ಪಾಪದ ಬಂದ ಎಲ್ಲ ಕಷ್ಟದಿಂದ ಪರಿಪೂರ್ಣವಾಗಿ ಅವರನ್ನು ಬಿಡುಗಡೆಗೊಳಿಸುತ್ತಾನೆ. ಅದೆಲ್ಲ ಪಾಪವನ್ನು ಶುದ್ಧೀಕರಿಸಿ ಅವರಿಗೆ ಪರಿಪೂರ್ಣವಾಗಿ ಸಮಯನ್ನು ಕೊಡುತ್ತಾನೆ. ಇದು ಯೇಸು ರಕ್ತದಲ್ಲಿ ಮಾತ್ರ ಸಾಧ್ಯ. ಅದಕ್ಕೋಸ್ಕರ ದೇವ ಜನರೇ, ಇವತ್ತು ಈ ಲೋಕವು ಈ ಕ್ರಿಸ್ಮಸ್ ಎಂಬುದಾಗಿ ಆಚರಣೆ ಮಾಡ್ತಾರೆ. ಯಾಕಂದರೆ ನಿಜವಾಗಿ ಯೇಸು ಕ್ರಿಸ್ತ ಹುಟ್ಟಿದ್ದಾನೆ. ಅದು ಇವತ್ತು ಜೀವಂತಾಗಿ ಪರಲೋಕದಲ್ಲಿ ತಂದೆಯ ಬಳಿ ಕುಳಿತುಕೊಂಡು ಪ್ರತಿಯೊಬ್ಬ ಮನುಷ್ಯರಿಗೆ ವಿಜ್ಞಾಪನೆ ಮಾಡ್ತಾನೆ, ಯಾರ್ಯಾರು ನಾನು ಪಾಪಿಯಾಗಿದ್ದೇನೆ ಸ್ವಾಮಿ, ನನ್ನ ಪಾಪಕ್ಕೆ ನೀನು ರಕ್ತ ಕೊಟ್ಟಿದ್ದೆ ಎಂಬುದಾಗಿ ಯಾರು ಈ ವಾಕ್ಯವನ್ನು ನಂಬಿಕೊಂಡು ಈ ಯೇಸುವೇ ನನ್ನ ಪಾಪವನ್ನು ಕ್ಷಮಿಸಿ ಕೂಗುವುದರೆ ಆತ ನಿಮ್ಮೆಲ್ಲ ಪಾಪಗಳು ಕ್ಷಮಿಸಿ ನಿಮಗೆ ಪರಿಹಾರ ಮಾಡ್ತಾನೆ. ಒಂದು ನಿಮ್ಮ ಪಾಪಗಳು ಸಮಯ ಆಗದಿದ್ದರೆ ನಿಮಗೆ ದೇವರ ಕರುಣೆ ಸಿಗುವುದಿಲ್ಲ, ನಿಮಗೆ ಕಷ್ಟದಿಂದ ಬಿಡಲಾಗುವುದಿಲ್ಲ, ನಿಮ್ಮ ಶಾಪ ಮುರಿಯುವುದಿಲ್ಲ. ಯಾಕೆಂದ್ರೆ ನೋಡ್ತೇವೆ, ಜ್ಞಾನೋಕ್ತಿ ಪುಸ್ತಕ 28ನೇ ಅಧ್ಯಾಯದಲ್ಲಿ 13ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. Proverbs chapter 28 verse 13, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಎಂದಿಗೂ ಶುಭವಾಗುವುದಿಲ್ಲ. ಅಂದರೆ ನಿಮ್ಮ ಪಾಪಗಳನ್ನು ಮುಚ್ಚಿಕೊಂಡರೆ ಎಂದು ನಿಮಗೆ ಆಶೀರ್ವಾದ ಬರುವುದಿಲ್ಲ. ಅವುಗಳನ್ನು ಒಪ್ಪಿಕೊಂಡು, ಹೌದೇವ ನಾನು ಪಾಪ ಮಾಡಿದ್ದೇನೆ, ನನ್ನ ಪಾಪವನ್ನು ಒಪ್ಪಿಕೊಳ್ಳುತ್ತೇನೆ ಎಂದು ಬಿಟ್ಟು ಬಿಡುವುದಾದರೆ ಆ ಯೇಸು ರಕ್ತ ನಿಮ್ಮೆಲ್ಲ ಪಾಪವನ್ನು ತೊಳೆದು ಶುದ್ಧೀಕರಿಸುತ್ತದೆ. ಆ ಪಾಪದಿಂದ, ಶಾಪದಿಂದ, ರೋಗದಿಂದ, ಕಷ್ಟದಿಂದ, ಬಡತನದಿಂದ ಎಲ್ಲಂದೇ ಬಿಡುಗಡೆ ಮಾಡಿಕೊಂಡು ನಿಮ್ಗೆ ಆತನ ದರೆಯೇ, ಆತ ಕರುಣೆ ಸಿಗ್ತದೆ ಎಂಬುದಾಗಿ 4:28-13 ವಾಕ್ಯದ ಬಲಪಟ್ಟಿದೆ. ಇನ್ನೊಂದು ವಾಕ್ಯ ನೋಡ್ತೇವೆ, ರೋಮಾಪುರದವರಿಗೆ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 23-25 ವಾಕ್ಯ ತನಕ. ರೋಮನ್ಸ್ ಚಾಪ್ಟರ್ 3 verse 23-25 ತನಕ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ನಾವು ಹೇಳ್ತೇವೆ ಪ್ರತಿಯೊಬ್ಬರು ಪಾಪ ಮಾಡಿ ಆ ದೇವರ ಮಹಿಮೆ, ಆ ದೇವರ ಪ್ರಸನ್ನ ಕಲಿತ. ಯಾಕಂದರೆ ನಾವು ನೋಡ್ತೇವೆ, ದೇವರು ಲೋಕವನ್ನು ಸೃಷ್ಟಿ ಮಾಡೋ ಮೊದಲು ಆದಾಮ ಮತ್ತು ಅವಳನ್ನು ದೇವರು ಸೃಷ್ಟಿ ಮಾಡಿದನು. ಈ ಆದಾಮ ಮತ್ತು ಅವಳು ಪಾಪ ಮಾಡಿದ ಮೊದಲು ಅವರು ದೇವರ ಅನ್ಯೋನ್ಯತೆಯಲ್ಲಿ ಜೀವಿಸ್ತಿದ್ದರು. ದೇವರು ಅವರ ಸಂಗಡ ಜೀವಿಸ್ತಿದ್ದನು. ಆ ದೇವರ ಅನ್ಯೋನ್ಯತೆ, ದೇವರ ಪ್ರಸನ್ನತೆ, ದೇವರ ಆತ್ಮನ ಅಭಿಷೇಕ ಅವರಲ್ಲಿತ್ತು. ಯಾವಾಗ ಆದಾಮ ಅವಳು ಪಾಪ ಮಾಡಿದರು, ಆ ಪಾಪದಿಂದ ಅವರು ದೇವರ ಪ್ರಸನ್ನತೆಯನ್ನು ಅವರು ಕಳೆದುಕೊಂಡರು. ಅದಕ್ಕೆ ಇಲ್ಲಿ ದೇವರವಾಗಿದೆ, ಎಲ್ಲರೂ ಪಾಪ ಮಾಡಿದರೆ, ಆದಾಮನಿಂದ ಹುಟ್ಟಿದವರು ಪ್ರತಿಯೊಬ್ಬರು ಪಾಪದಿಂದಲೇ ಹುಟ್ಟಿದ್ದಾರೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಈ ಪಂದ್ಯದಲ್ಲಿ ವಾಕ್ಯ ಇರ್ತದೆ, ಅವ ನೀತಿವಂತಂದು ನಿರ್ಣಯ ಹೊಂದುವುದು ದೇವರ ಉಚಿತವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆ ಮೂಲಕವಾಗಿ ಆಗುವುದು. ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕಿದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ನೋಡ್ತೇವೆ, ನೀವು ನೀತಿವಂತರಾಗಬೇಕಾದರೆ ನೀವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟುಕೊಂಡು ಆತನು ನಿಮ್ಮ ಕರ್ತನ ಅಂಗೀಕಾರ ಮಾಡಿ ನಿಮ್ಮ ಒಪ್ಪಿಕೊಳ್ಳುವುದಾದರೆ ಮಾತ್ರವೇ ಆ ಯೇಸು ರಕ್ತದ ಮುಖಾಂತರ ನೀವು ನೀತಿವಂತರಾಗ್ತದೆ. ಆ ರಕ್ತದ ಮುಖಾಂತರ ಪಾಪ ಶುದ್ಧೀಕರಿಸಲ್ಪಡುತ್ತದೆ ಮತ್ತು ಆ ರಕ್ತದ ಮುಖಾಂತರ ದೇವರ ಮಕ್ಕಳಾಗ್ತದೆ. ಯಾಕಂದ್ರೆ ನಾವು ನೋಡ್ತೇವೆ, ಯೋಹಾನನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯಾರ್ಯಾರು ಯೇಸು ಕ್ರಿಸ್ತನ ಕರ್ತನು ಒಡೆಯನೆಂಬುದಾಗಿ ನಂಬಿ ಆತನು ಕರ್ತನ ಬಾಯಿಂದ ಪ್ರತಿ ಮಾತು ಅಂಗೀಕಾರ ಮಾಡ್ತಾವೆ, ಅವರಿಗೆ ದೇವತನ ಮಕ್ಕಳಾಗುವ ಅಧಿಕಾರ ಕೊಡ್ತಾನೆ. ನಾವು ನೋಡ್ತೀವಿ, ಈ ಲೋಕದ ಹುಟ್ಟಿದ ಎಲ್ಲ ಜನರು ದೇವರ ಸೃಷ್ಟಿಗಳು ಆಗಿದ್ದಾರೆ. ಅದು ಆ ಸೃಷ್ಟಿಗಳಲ್ಲಿ ವಿಶೇಷ ದೇವರು ಮನುಷ್ಯನು ಸೃಷ್ಟಿ ಮಾಡಿದ್ದಾನೆ. ಯಾವ ಮನುಷ್ಯನು ಯೇಸು ಕ್ರಿಸ್ತನು ತನ್ನಗೋಸ್ಕರವೇ ಕಲವರಿ ಕ್ರೂಜಲ್ಲಿ ತನ್ನ ಪಾಪಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ, ರಕ್ತವನ್ನು ಕೊಟ್ಟಿದ್ದಾನೆ. ಸತ್ತು ಜೀವಿತವಾಗಿ ತಂದೆಯ ಪರಲೋಕದಲ್ಲಿರುವ ತಂದೆಯ ಬಳಿಯಲ್ಲಿ ಕುಳಿತುಕೊಂಡು ನನಗೋಸ್ಕರ ವಿಜ್ಞಾಪನೆ ಮಾಡುತ್ತಾನೆ. ಯಾರು ಈ ಸತ್ಯವನ್ನು ನಂಬಿಕೊಂಡು ಆತನ ಹೃದಯ ಕರ್ತನ ಅಂಗೀಕಾರ ಮಾಡುತ್ತಾರೋ ಅವರೆಲ್ಲರಿಗೂ ದೇವರ ಮಕ್ಕಳಾಗುವ ಅಧಿಕಾರ ದೇವರು ಕೊಡುತ್ತಾನೆ. ಯಾಕಂದರೆ ಈ ರಕ್ತದ ಮುಖಾಂತರ ಅವರ ಪಾಪಗಳು ಕ್ಷಮಿಸಲ್ಪಡುತ್ತೇವೆ, ಅವರು ನೀತಿವಂತರಾಗ್ತಾರೆ, ಅವ್ರ ದೇವರ ಮಕ್ಕಳಾಗ್ತೇವೆ ಎಂದು ಇಲ್ಲಿ ನಾವು ನೋಡ್ತೇವೆ. ಎರಡನೇ ಸಂಘ ನೋಡ್ತೇವೆ, ಈ ಲೋಕದ ಊಟ ಪ್ರತಿಯೊಬ್ಬರು, ಯಾರು ಹೇಳಲಿಕ್ಕೆಲ್ಲ ನಾನು ನೀತಿ, ಪ್ರತಿಯೊಬ್ಬರು ಪಾಪಿಗಳು ಆಗಿದ್ದಾರೆ. ದೇವರ ವಾಕ್ಯ ನೋಡೋದಕ್ಕೆ ಕೀರ್ತನೆ 51ನೇ ಕೀರ್ತನೆಯಲ್ಲಿ 5ನೇ ವಾಕ್ಯ, Psalm 51 verse 5. ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತ್ರ ಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ. ದಾವೀದನು ಹೇಳ್ತಾನೆ, ನಾನು ಹುಟ್ಟಿನಿಂದಲೇ ನಾನು ಪಾಪಿ ಆಗಿದ್ದೇನೆ, ತಾಯಿಗರಾಗಿದೆ. ಈ ತಾಯ ಗರ್ಭದಿಂದ ಹುಟ್ಟಿದ ಪ್ರತಿಯೊಬ್ಬರು ಪಾಪದಿಂದಲೇ ಹುಟ್ಟಿದ್ದಾರೆ, ಪ್ರತಿಯೊಬ್ಬರು ಪಾಪಿಗಳೇ ಎಂಬುದಾಗಿ ದಾವೀದನು ತಿಳ್ಕೊಂಡನು. ಹಾಗೆ ರೋಮಾಪುರದ ಪತ್ರಿಕೆಯಲ್ಲಿ ನೋಡ್ತೇವೆ 3ನೇ ಅಧ್ಯಾಯದಲ್ಲಿ 10-19 ವಾಕ್ಯ ತನಕ.
Romans chapter 3, verse 10 to 19 verse. ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿದೆ. ಅವು ಯಾವುದೆಂದರೆ, ನೀತಿವಂತನಿಲ್ಲ, ಒಬ್ಬನಾದರೂ ಇಲ್ಲ, ತಿಳಿವಳಿಕೆಯುಳ್ಳವನಿಲ್ಲ, ದೇವನು ಹುಡುಕುವವನಿಲ್ಲ. ಅಪೊಸ್ತಲ ಪೌಲನು ಹೇಳ್ತಾನೆ, ಈ ಲೋಕ ನೀತಿವಂತ ಎಂಬುದು ಯಾರೊಬ್ಬನೂ ಇಲ್ಲ, ತಿಳುವಳಿಕೆ ಉಳ್ಳವನಿಲ್ಲ, ದೇವನು ಹುಡುಕುವವನು ಈ ಲೋಕ ಯಾರು ಇಲ್ಲ ಎಂಬುದು ಅಪೊಸ್ತಲ ಪೌಲನು ಹೇಳ್ತಾನೆ. ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ, ಎಲ್ಲರೂ ಕೆಲಸಕ್ಕೆ ಬಾರದವರಾದರು, ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ಅವರ ಗಂಟಲು ತೆರೆದಿರುವ ಸಮಾಧಿಯಾಗಿದೆ, ಅವರ ನಾಲಿಗೆಯಿಂದ ವಂಚನೆ ಮಾತನಾಡುತ್ತಾರೆ, ಅವರ ತುಟಿಗಳಿಂದ ಆವಿನ ವಿಷವಿದೆ, ಅವರ ಬಾಯಿ ಶಾಪದಿಂದಲೂ ಕ್ರೋಧದ ಮಾತುಗಳಿಂದಲೂ ತುಂಬಿಯದೆ, ಅವರ ಕಾಲುಗಳು ರಕ್ತವನ್ನು ಸುರಿಸಲು ಆತುರಪಡುತ್ತವೆ, ಅವರು ಹೋದ ದಾರಿಗಳಲ್ಲಿ ನಾಶ ಸಂಕಟಗಳು ಉಂಟಾಗ್ತವೆ, ಸಮಾಧಾನದ ಮಾರ್ಗವನ್ನೇ ಅರಿಯರು, ಅವರ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ ಎಂಬುವುಗಳೇ. ಧರ್ಮಸ ನುಡಿಗಳೆಲ್ಲವೂ ಆ ಶಾಸ್ತ್ರ ಒಳಗಾದವರಿಗೆ ಏಲಿವೆಂದು ಬಲ್ಲೆವಷ್ಟೇ. ಈಗ ಎಲ್ಲರ ಬಾಯಿ ಕಟ್ಟಿ ಹೋಗುವುದು, ಲೋಕವೆಲ್ಲ ದೇವರ ಮುಂದೆ ಅಪರಾಧಿಯಾಗಿ ನಿಲ್ಲುವುದು. ನಾವು ನೋಡ್ತೇವೆ ಅಪೊಸ್ತಲರೇ, ಈ ಲೋಕದಲ್ಲಿ ಯಾರು ನೀತಿವಂತರಲ್ಲ, ಎಲ್ಲರೂ ಪಾಪದಲ್ಲಿ ಹುಟ್ಟಿದ್ದಾರೆ, ಎಲ್ಲರೂ ಪಾಪದಲ್ಲಿ ಜೀವಿಸ್ತಾರೆ, ದೇವರ ಬಾಯಿ ಯಾರಿಗೂ ಇಲ್ಲ. ಅದಕ್ಕೋಸ್ಕರ ಇಡೀ ಲೋಕವು ಈ ಲೋಕ ಹುಟ್ಟ ಪ್ರತಿಯೊಬ್ಬರು ಅಪರಾಧಿ ಎಂದು ಹೇಳ್ತಾರೆ. ಹಾಗಾದರೆ ಇವತ್ತು ಈ ಅಪರಾಧ ನಿರ್ಣಯ ನಿಮ್ಮ ಮೇಲೆ ಇರುವುದಾದರೆ, ಆ ಅಪರಾಧ ನಿರ್ಣಯದಿಂದ ನಿಮಗೆ ಬಿಡುಗಡೆ ಆಗಬೇಕಾ? ಒಂದೇ ಮಾರ್ಗವಾಗಿದೆ. ಯೇಸು ಕ್ರಿಸ್ತನು ನಿಮ್ಮ ಪಾಪಗಳಿಗೋಸ್ಕರ ಕಲವರಿಗೆ ರಕ್ತ ಕೊಟ್ಟಿದ್ದಾನೆ ಮತ್ತು ಜೀವಂತ ಇದ್ದಾನೆ ಎಂದು ನಂಬಿಕೊಂಡು ನಿಮ್ಮ ಒಂದೊಂದು ಪಾಪವನ್ನು ಒಪ್ಪಿಕೊಳ್ಳಬೇಕು. ಅರಿಕೆ ಮಾಡಿದ್ರೆ ಅದರ ರಕ್ತ ನಿಮ್ಮನ್ನು ತೊಳೆದು ಶುದ್ಧೀಕರಿಸ್ತದೆ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇನ್ನೊಂದು ದರ್ಶನ ನೋಡ್ತೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 12-14 ವಾಕ್ಯ. ರೋಮನ್ಸ್ ಚಾಪ್ಟರ್ 5 verse 12 to 14. ಈ ವಿಷಯ ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು, ಎಲ್ಲರೂ ಪಾಪ ಮಾಡಿದ್ರಿಂದ ಮರಣವು ಈಗ ಎಲ್ಲರಲ್ಲಿಯೂ ವ್ಯಾಪಿಸಿತು. ಧರ್ಮಶಾಸ್ತ್ರ ಉಂಟಾಗುವ ಮುಂಚೆ ಪಾಪವು ಲೋಕದಲ್ಲಿತ್ತು, ಆದರೆ ಧರ್ಮಶಾಸ್ತ್ರ ಇಲ್ಲದಿರುವಾಗ ಪಾಪವು ಲೆಕ್ಕಕ್ಕೆ ಬರುವುದಿಲ್ಲ. ಆದರೂ ಆದಾಮನ ಕಾಲದಿಂದ ಮೋಶೆ ಕಾಲದವರೆಗೂ ಮರಣದ ಆಳ್ವಿಕೆ ನಡೆಯುತ್ತಿತ್ತು. ಆದಾಮನು ದೇವಾಜ್ಞೆ ಮೀರಿ ಮಾಡಿದ ಪಾಪಕ್ಕೆ ಸಮಾನವಾದ ಪಾಪವನ್ನು ಮಾಡದೆ ಇದ್ದವರ ಮೇಲೆಯೂ ಅದು ನಡೀತಿತ್ತು. ಆ ಆದಾಮನು ಬರಬೇಕಾದ ಒಬ್ಬ ಆತನ ಸೂಚಕ ಪುರುಷನಾಗಿದ್ದಾನೆ. ಹೇಳ್ತಾನೆ, ದೇವರು ಸೃಷ್ಟಿ ಮಾಡಿದ ಮೊದಲನೇ ಮನುಷ್ಯ ಆದಾಮನಾಗಿದ್ದಾನೆ. ಈ ಆದಾಮ ದೇವರೊಂದು ಆಜ್ಞೆ ಕೊಡಲ್ಪಟ್ಟಿದ್ದು, ಯಾವುದೆಂದರೆ ಒಳ್ಳೆಯದರ ಕೆಟ್ಟದರ ಆಹಾರವನ್ನು ಹುಟ್ಟುವ ಫಲವನ್ನು ತಿನ್ನಬಾರದು. ಮತ್ತು ಆ ಆದಾಮನು ಮತ್ತು ಅವಳು ಆ ದೇವಾಜ್ಞೆ ಮೀರಿದ ನಿಮಿತ್ತವಾಗಿ ಆ ಆದಾಮನು ಪಾಪಿಯಾದನು. ಇದ್ದಾರೆ ಆದಾಮನಿಂದ ಹುಟ್ಟ ಪ್ರತಿಯೊಬ್ಬರು ಮಾತ ಗರ್ಭದ ಪಾಪದಿಂದ ಹುಟ್ಟಿದ್ದಾರೆ. ಅದಕ್ಕೆ ಯಾರು ಹೇಳಲಿಕ್ಕಿಲ್ಲ, ನಾನು ನೀತಿವಂತವನು. ಪ್ರತಿಯೊಬ್ಬರು ಪಾಪಿಗಳಾಗಿ ಹುಟ್ಟಿದ್ದಾರೆ. ಅದು ಈ ಪಾಪ ಪರಿಹಾರ ಆಗಬೇಕೆಂಬುದ ಉದ್ದೇಶಕ್ಕೋಸ್ಕರವಾಗಿ ದೇವರು 2020 ವರ್ಷ ಮೊದಲು ಒಬ್ಬ ಕನ್ನಿಕೆಯನ್ನು ಆರಿಸಿಕೊಂಡು, ಆ ಕನ್ನಿಕೆಯು ಪವಿತ್ರಾತ್ಮ ಮೂಲಕವಾಗಿ ಗರ್ಭವನ್ನು ಧರಿಸಿ ಆ ಒಂದು ಮಗುವನ್ನು ಇರ್ತದೆ. ಆ ಮಗುಗೆ ಯೇಸು ಎಂಬ ಹೆಸರು ಇಡಬೇಕೆಂಬುದರಲ್ಲಿ ದೇವದೂತ ಇರುತ್ತೆ. ಅದರ ಅರ್ಥ ಯೇಸು ಕ್ರಿಸ್ತನು ಮನುಷ್ಯರನ್ನು ಪಾಪಗಳಿಂದ ಬಿಡಿಸಕ್ಕಾಗದ. ಇವತ್ತು ನಿಮಗೆ ಎಲ್ಲ ಆದಿಯಿಂದ ಅಂದರೆ ಆದಾಮದ ಬಂದ ಪಾಪದಿಂದ ಮತ್ತು ನೀವು ಮಾಡುವ ಎಲ್ಲ ಪಾಪ ಕ್ರಮಗಳಿಂದ, ಪಾಪದ ಬಂದ ಶಾಪದಿಂದ, ಪಾಪದಿಂದ ಬಂದ ರೋಗ ವ್ಯಾಧಿಗಳಿಂದ, ಪಾಪದ ಬಂದ ಎಲ್ಲ ಕಷ್ಟಗಳಿಂದ ನಿಮಗೆ ಬಿಡುಗಡೆ ಆಗಬೇಕಾ? ಒಂದೇ ಮಾರ್ಗ, ನಾನು ಪಾಪಿ ಎಂದು ದೇವರ ಮುಂದೆ ಒಪ್ಪಿಕೊಳ್ಳಬೇಕು. ಮತ್ತು ನಿಮ್ಮ ಪಾಪಕ್ಕೆ ಯಾವುದೇ ಬಲಿದಾನ, ಹೋಮ, ಸಮರ್ಪಣೆಯಲ್ಲಿ ಪಾಪ ಪರಿಹಾರ ಆಗುವುದಿಲ್ಲ ಎಂದು ತಿಳಿದುಕೊಳ್ಳಬೇಕು. ಮತ್ತು ಯೇಸು ಕ್ರಿಸ್ತನೇ ತಿಳಿದುಕೊಂಡು, ಯೇಸುವೇ ನಾನು ಪಾಪಿ ಎಂದು ಒಪ್ಪಿಕೊಳ್ಳುತ್ತೇನೆ, ನನ್ನ ಪಾಪಗಳನ್ನು ಒಪ್ಪಿಕೊಳ್ಳಿ ಒಂದೊಂದು ಪಾಪಗಳನ್ನು ಆ ಯೇಸುವಿನ ಮುಂದೆ ಅರಿಕೆ ಮಾಡಬೇಕು. ಯೇಸುವೆ ಈ ಪಾಪವನ್ನು ಅರಿಕೆ ಮಾಡ್ತಾನೆ, ಈ ಪಾಪಗಳನ್ನು ಶ್ರಮಿಸುವೆ, ನಿನ್ನ ರಕ್ತನ ತೊಳೆಯುವುದು ಎಂಬುದಾಗಿ ನೀವು ವೈಯಕ್ತಿಕವಾಗಿ ನೀವು ಪ್ರಾರ್ಥನೆ ಮಾಡುವುದಾರೆ, ಅಥವಾ ನೀವು ನಮಗೆ ಈ ಸಂದೇಶ ನಿಮ್ಮ ಜೊತೆ ನಿಮ್ಗೆ ಮಾತನಾಡಿದ್ರೆ ನಿಮಗೆ ಫೋನ್ ಮಾಡಿ ನಮ್ಮೊಟ್ಟಿಗೆ ಪ್ರಾರ್ಥನೆ ಮಾಡುವುದರೆ, ನಿಮ್ಮ ಪಾಪಗಳು ಯೇಸು ಕ್ರಿಸ್ತನ ರಕ್ತ ತೊಳೆದು ನಿಮ್ಮನ್ನು ಪರಿಪೂರ್ಣ ಶುದ್ಧೀಕರಿಸಿಕೊಂಡು ನಿಮ್ಮ ಮೇಲೆ ಇದ್ದ ಅಪರಾಧ ನಿರ್ಣಯ ತೆಗೆದುಬಿಟ್ಟು ನಿಮಗೆ ಸಮಾಧಾನ, ಸಂತೋಷ, ಆಶೀರ್ವಾದ, ಆರೋಗ್ಯ, ಬಿಡುಗಡೆ ಮತ್ತು ನಿತ್ಯ ಜೀವನ ಕೊಡುತ್ತಾನೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತ ಬಂದ ಉದ್ದೇಶ, ಅದಕ್ಕೋಸ್ಕರ ಯೇಸು ಕ್ರಿಸ್ತ ಈ ಭೂಲೋಕಕ್ಕೆ ಬಂದನು ಪ್ರತಿಯೊಬ್ಬ ಮನುಷ್ಯರಿಗೋಸ್ಕರ ನಾವು ದೇವರ ವಾಕ್ಯವನ್ನು ನೋಡ್ತೇವೆ. ಈಗ ನಾವು 3ನೇ ಸಂಗತಿ ನೋಡ್ತೇವೆ, ಪಾಪವು ಒಂದರಲ್ಲಿ ಪರಿಹಾರವಾಗದಿದ್ದರೆ ಅದಕ್ಕೆ ಸಂಬಳ ಉಂಟು, ಅದು ಮರಣವಾಗಿದೆ. ಅದರ ಬಗ್ಗೆ ನೋಡುವ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ. ರೋಮನ್ಸ್ ಚಾಪ್ಟರ್ 6 verse 23.
ಯಾಕೆಂದರೆ ಪಾಪ ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ಅತಿ ಸ್ಪಷ್ಟನೆ, ಪಾಪ ಕೊಡುವ ಸಂಬಳ ಮರಣ ನೋಡ್ತೇವೆ. ಈ ಲೋಕದಲ್ಲಿ ಪ್ರತಿಯೊಬ್ಬರು ಕೆಲಸ ಮಾಡ್ತಾನೆ, ಯಾಕೆಂದರೆ ಅವನಿಗೆ ಸಂಬಳ ಸಿಗಬೇಕು. ಆ ದೇವರ ವಾಕ್ಯತೆ ಈ ಲೋಕದ ಹುಟ್ಟಿದ ಪ್ರತಿಯೊಬ್ಬರು ಪಾಪದಿಂದಲೇ ಹುಟ್ಟಿದ್ದಾರೆ. ಆ ಪಾಪ ಪರಿಹಾರಕ್ಕೆ ಯಾವ ಯಜ್ಞ ಹೋಮಗಳು, ಯಾವ ಒಳ್ಳೆಯ ಕ್ರಿಯೆಗಳು, ಯಾವುದೇ ಸ್ನಾನಗಳು, ಯಾವುದೇ ಪಾಪ ಪರಿಹಾರ ಮಾಡಲಿಕ್ಕೆ ಆಗುವುದೇ ಇಲ್ಲ. ಆ ಪಾಪ ಪರಿಹಾರ ಬಗ್ಗೆ ರಕ್ತಧಾರಿ ಬೇಕು. ಆ ರಕ್ತವನ್ನು ಕೊಟ್ಟು ಒಬ್ಬನೇ ಯೇಸು ಕ್ರಿಸ್ತ ಒಬ್ಬನೇ. ಬೇರೆ ಯಾವ ದೇವರು ಈ ಲೋಕಕ್ಕೆ ಬಂದ ಯಾವ ದೇವರು ನಿಮ್ಮ ಪಾಪಗಳಿಗೋಸ್ಕರ, ನಮ್ಮ ಪಾಪಗಳು ರಕ್ತ ಕೊಡಲ್ಲ. ಒಬ್ಬನೇ ದೇವರು ಯೇಸು ಕ್ರಿಸ್ತನು ಮಾತ್ರ ಎಲ್ಲ ಮನುಷ್ಯರಿಗೋಸ್ಕರ ರಕ್ತ ಕೊಟ್ಟಿದ್ದಾನೆ ಮತ್ತು ಜೀವಂತವಾಗಿದ್ದಾನೆ. ಈಗ ಅಂದರೆ ಯಾರು ಯೇಸು ಕ್ರಿಸ್ತನು ತನ್ನ ಕರ್ತನು ಓಡೇನುವುದಾಗಿ ತನ್ನ ಅರಲ್ಲಿ ಅಂಗೀಕಾರ ಮಾಡಿಕೊಂಡು ತಮ್ಮ ಪಾಪಗಳು ಒಪ್ಪಿಕೊಳ್ಳುವುದಿಲ್ಲವೋ, ಪಾಪ ಪರಿಹಾರವುದು, ಅವರಿಗೆ ಆ ಪಾಪಗಳ ಸಂಬಳ ಮರಣ ಎಂದರ್ಥ. ಅವರ ಆತ್ಮ ನಿತ್ಯವಾಗಿ ಸಾಯುತ್ತದೆ. ಯಾಕಂದರೆ ದೇವರು ಮನಸ್ಸು ಸೃಷ್ಟಿ ಮಾಡುವ ಮನಸ್ಸಿನ 3 ಸಂಗತಿಗಳುಂಟು. ಒಂದು ಶರೀರ, ಒಂದು ಪ್ರಾಣ ಮತ್ತು 3ರಿಂದ ಆತ್ಮ. ಈ ಲೋಕದ ಪ್ರತಿಯೊಬ್ಬ ಹುಟ್ಟಿದ ಮನುಷ್ಯನಿಗೆ ಸಾವು ಉಂಟೇ ಅಂದರೆ ಪ್ರತಿಯೊಬ್ಬರು ತಮ್ಮ ತಮ್ಮ ಆಯುಷ್ಯ ತಕ್ಕಾಗಿ ಸಾಯುತ್ತಾರೆ. ಸಾಯುವಾಗ ಅವರ ಶರೀರ ಮಾತ್ರ ಸಾಯುತ್ತದೆ. ಅವರ ಆತ್ಮ ಪ್ರೇರೆ ಯಾರು ಪಾಪವನ್ನು ಮಾಡಿಕೊಂಡು ಆ ಪಾಪ ಪರಿಹಾರವಾಗಿ ಸಾಯುತ್ತಾರೆ, ಅವರ ಆತ್ಮ ನಿತ್ಯ ಮರಣದೆ ನಿತ್ಯವಾದ ನರಕಕ್ಕೆ ಹೋಗ್ತದೆ. ಅದು ಯಾರು ಭೂಲೋಕದಲ್ಲಿ ಜೀವಿಸುವಾಗ ತಾನು ಪಾಪಿದ್ದು ಒಪ್ಪಿಕೊಂಡು ತನ್ನ ಪಾಪ ಪರಿಹಾರಕ್ಕಾಗಿ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ಆತನ ಅಂಗೀಕಾರ ಮಾಡಿ ನೀರಲ್ಲಿ ಮುಳುಗಿ ತಗೊಂಡು ಯೇಸು ಕ್ರಿಸ್ತನ ವಾಕ್ಯದ ನಡೆಯುತ್ತಾರೋ ಅವರ ಶರೀರ ಸಾಯದೆ, ಆತ್ಮ ಸಾಯಲ್ಲ. ಅವರು ಇಮಿಡಿಯೇಟ್ ಅವರ ಶರೀರ ಬಿಟ್ಟು ಹೋದ ಕೂಡಲೇ ಅವರ ಆತ್ಮ ಪರಲೋಕ ಹೋಗ್ತದೆ. ಹಾಗಾದಕ್ಕೋಸ್ಕರ ಇವತ್ತು ಯೇಸು ಕ್ರಿಸ್ತ ನಿಮ್ಮನ್ನು ಪ್ರೀತಿ ಮಾಡೋದು. ಯಾಕಂದರೆ ಈ ಲೋಕದ ಹುಟ್ಟಿ ಯಾವೊಬ್ಬನೂ ಆ ನಿತ್ಯವಾದ ನರಕಕ್ಕೆ ಹೋಗಬಾರ್ದು. ಪ್ರತಿಯೊಬ್ಬರು ಪರಲೋಕ ಬರಬೇಕೆಂಬ ಉದ್ದೇಶದಲ್ಲಿ ದೇವರು ಈ ಲೋಕವನ್ನು ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು 2024 ವರ್ಷ ಮೊದಲು ಈ ಭೂಲಕ್ಕೆ ಕಳಿಸಿಕೊಟ್ಟನು. ಯಾವ ಜಾತಿ ಧರ್ಮ ಮತ ಮಾಡಲಿಕ್ಕಲ್ಲ, ಪ್ರತಿಯೊಬ್ಬರು ನಿತ್ಯ ಜೀವನ ಹೊಂದಬೇಕು, ಪ್ರತಿಯೊಬ್ಬರು ಪರಲೋಕಕ್ಕೆ ಬರಬೇಕು ಎಂಬ ಉದ್ದೇಶದಿಂದ. ಅದಕ್ಕೆ ಯೇಸು ಕ್ರಿಸ್ತನ ಹೆಸರು ಪಾಪದಿಂದ ಬಿಡಿಸಿ ಕಾಯೋನು. ಅದೇ ಯಾರು ಯೇಸು ಕ್ರಿಸ್ತನ ಕರ್ತನೋಡು ಅಂಗೀಕಾರ ಮಾಡಿ ಪಾಪಲು ಒಪ್ಪಿಕೊಳ್ಳುತ್ತಾರೋ ಅವರಿಗೆ ಆ ರಕ್ತವು ಅವರಿಗೆ ಪಾಪ ತೊಳೆದು ಶುದ್ಧೀಕರಿಸ್ತದೆ. ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಸಿಗ್ತದೆ. ಅವರು ನಿತ್ಯ ಜೀವನ, ಅವರಿಗೆ ಆಶೀರ್ವಾದ, ಬಿಡುಗಡೆ, ಸಮಾಧಾನ, ಆರೋಗ್ಯ ಸಿಗ್ತದೆ. ಅದಕ್ಕೆ ನಾವು ನರಕ ಎಂದರೆ ಏನೆಂದು ನೋಡೋ ಪ್ರಿಯರ ವಾಕ್ಯದಲ್ಲಿ ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯದಲ್ಲಿ 11ರಿಂದ 15 ವಾಕ್ಯ. ದೇವರ ವಾಕ್ಯದಲ್ಲಿ ಸ್ವರ್ಗ ಮತ್ತು ನರಕ 2 ಉಂಟು ಪ್ರಿಯರೇ. ಅದಕ್ಕೆ ಆ ನರಕ ಬಗ್ಗೆ ಏನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ರೆವಲ್ಯೂಷನ್ ಚಾಪ್ಟರ್ 20 ವರ್ಸ್ 11 to 15 ವರ್ಸ್. ಆಮೇಲೆ ಬೆಳ್ಳಗಿರುವ ಮಹಾಸಿಂಹಾಸನವನ್ನು ಅದರ ಮೇಲೆ ಕೂತಿದ್ದದನ್ನು ಕಂಡೆನು. ಆತನೆದುರಿಂದ ಭೂಮಿ ಆಕಾಶಗಳು ಓಡಿ ಹೋಗಿ ಇನ್ನು ಕಾಣಿಸಿದ ಆಗಾದವು. ಇದಲ್ಲದೆ ಸತ್ತವರದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೇನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧೆಯ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ನೋಡ್ತೇವೆ, ಯಾರ್ಯಾರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡದೆ ಆತನ ಕರ್ತನ ಒಡಂಬಡಿಕೆ ಮಾಡದೆ ಸಾಯುತ್ತಾರೋ ಅವರು ಡೈರೆಕ್ಟಾಗಿ ಪಾತಾಳಕ್ಕೆ ಹೋಗ್ತಾರೆ. ಈ ಪಾತಾಳಕ್ಕೆ ಹೋದವರೆಲ್ಲರಿಗೂ ಯೇಸು ಕ್ರಿಸ್ತನು ಆ 2ನೇ ಬರುತ್ತಾನೆ. ಆ 1,000 ವರ್ಷಗಳ ಆದ ನಂತರ ಈ ಒಂದು ನ್ಯಾಯ ತೀರ್ಪು ಆಗ ಯಾರು ನರಕಕ್ಕೆ ಹೋಗಿದ್ದರು ಅವರೆಲ್ಲರಿಗೆ ಪುನರುತ್ಥಾನ ಹಾಕಿಕೊಂಡು ಅವರು ಯೇಸು ಮುಂದೆ ಅವರು ಯೇಸು ನ್ಯಾಯ ತೀರ್ಪು ಮಾಡ್ತಾನೆ. ಎಲ್ಲ ಮನುಷ್ಯರು ಲೋಕದಲ್ಲಿ ಮಾಡಿದ ಎಲ್ಲ ಕ್ರಿಯೆಗಳ ಬಗ್ಗೆ ಪುಸ್ತಕದಲ್ಲಿ ಬರೆಯಲ್ಪಟ್ಟ ಆ ಪುಸ್ತಕ ತೆರೆಯಲ್ಪಡ್ತವೆ. ಅದು ಜೀವಬಾಧ ಪಟ್ಟಿ ಪುಸ್ತಕ ಉಂಟು. ಆ ಪಟ್ಟಿಯಲ್ಲಿ ಯಾರ್ಯಾರ ಹೆಸರು ಇಲ್ಲವೋ ಅವರು ಆ ಪಾತಾಳದಲ್ಲಿ ಇರ್ತಾರೆ ಪ್ರೇರೆ. ಯಾರ ಹೆಸರು ಅವ್ರ ಪಾತಾಳದಲ್ಲಿ ಅವರು ಪರಲೋಕ ಇರುತ್ತಾರೆ. ಆದರೆ ನಿಮ್ಮ ಹೆಸರು ಜೀವಬಾಧಿ ಪಟ್ಟಿಯಲ್ಲಿ ಬರೆಯಬೇಕಾದ್ರೆ ನೀವು ಯಾವಾಗ ಯೇಸು ಕ್ರಿಸ್ತ ನಿಮ್ಮ ಕರ್ತನು ಒಡನು ನಂಬಿ ಅಂಗೀಕಾರ ಮಾಡಿ ನೀರಿನಲ್ಲಿ ಮುಳುಗಿಕೊಳ್ಳುತ್ತರೋ ಆ ದಿವಸ ನಿಮ್ಮ ಹೆಸರು ದೇವತನು ಜೀವಬಾಧ ಪಟ್ಟಿಯಲ್ಲಿ ಬರೆದಿರ್ತದೆ ಮತ್ತು ಅವರು ಸತ್ತ ಕೂಡಲೇ ಅವರ ಆತ್ಮ ಪರಲೋಕ ಹೋಗ್ತದೆ. ಅದು ಎಷ್ಟು ತನಕ ನೀವು ಯೇಸು ಕ್ರಿಸ್ತ ನಂಬಿ ನಿಮ್ಮ ಹೃದಯ ಅಂಗೀಕಾರ ಮಾಡಿ ನೀರಿನಲ್ಲಿ ಮುಳುಗಿಸಿಕೊಳ್ಳೋದು ನಿಮ್ಮ ಜೀವಬಾಧ ಪಟ್ಟಿ ಬರೆದಿರುವುದಿಲ್ಲ. ಅವರ ಹೆಸರು ನರಕದ ಪಟ್ಟಿರುತ್ತೆ, ಅವರು ಪಾತಾಳ ಹೋಗ್ತಾರೆ. ಮತ್ತು ಅವರಿಗೆ ಕಡೆಗೆ ಅಂದರೆ ಯೇಸು ಕ್ರಿಸ್ತನು 2ನೇ ಬರೋಣಕ್ಕೆ ಬರುವಾಗ ಈ ಲೋಕ 1,000 ವರ್ಷ ಆಳ್ವಿಕೆ ಆದ ನಂತರ ಈ ನ್ಯಾಯ ತೀರ್ಪು ಆಗ ಅವರಿಗೆ ನ್ಯಾಯ ತೀರ್ಪು ಆಗ್ತಾಯಿದೆ ಎಂಬುದನ್ನು ನೋಡ್ತೇವೆ. 13ನೇ ವಾಕ್ಯ ಉಂಟು. ಸಮುದ್ರವು ತನ್ನೊಳಗಿದ ಸತ್ತವನ್ನು ಒಪ್ಪಿಸಿತು, ಮೃತ್ಯು ಪಾತಾಳು ತಮ್ಮ ವಶದಲ್ಲಿದ್ದ ಸತ್ತವನ್ನು ಒಪ್ಪಿಸಿದವು. ಅವರಲ್ಲಿ ಪ್ರತಿಯೊಬ್ಬನಿಗೆ ಅವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪು. ಪ್ರತಿಯೊಬ್ಬ ಮನುಷ್ಯನು ಈ ಲೋಕದಲ್ಲಿ ಯಾರು ಹುಟ್ಟಿದ್ದನೋ ಅವನ ಪ್ರತಿಯೊಂದು ಕ್ರಿಯೆಗಳ ಬಗ್ಗೆ, ಒಳ್ಳೆಯ ಕ್ರಿಯೆಗಳ ಬಗ್ಗೆ, ಪಾಪ ಎಲ್ಲ ಕ್ರಿಯೆಗಳೇ ದೇವದೂತರು
ಆ ಪುಸ್ತಕ ಬರೀತಾರೆ ಅತಿ ಸ್ಪಷ್ಟವಾಗಿ ನೋಡ್ತೀವಿ. ಅದಕ್ಕೋಸ್ಕರ ಪ್ರಿಯರೇ, ಈ ಲೋಕದಲ್ಲಿ ನಿಮಗೆ ಆಶೀರ್ವಾದ ಬೇಕಾ, ಈ ಲೋಕದಲ್ಲಿ ಸಮಾಧಾನ ಸಂತೋಷ ಬೇಕಾ, ನಿಮಗೆ ಸತ್ತು ಹೋದ್ರಿಂದ ನಿತ್ಯ ಜೀವ ಬೇಕಾ, ನೀವು ಇವತ್ತೇ ಇನ್ನು ತಡ ಮಾಡಬೇಡಿ. ನೀವು ಪಾಪಿದ ಒಪ್ಪಿಕೊಳ್ಳಿ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯರಿಗೆ ಒಂದಿನ ಸಾವು ಉಂಟು. ಯಾವ ದಿನ ಮನುಷ್ಯರ ಸಾವಿನ ದಿನ ಯಾರಿಗೂ ಗೊತ್ತಿಲ್ಲ. ನಾವು ನಮ್ಮ ಜೀವಿತ ದಿನ, ಡೇಟ್ ಆಫ್ ಬರ್ತ್ ಮಾತ್ರ ನಮ್ಗೆ ಗೊತ್ತುಂಟು. ನಮ್ಮ ಮರಣ ದಿನ ಯಾರಿಗೂ ಗೊತ್ತಿಲ್ಲ. ಅದು ತಿಳಿಯದ ಹಾಗೆ ಕಲನೋಪದಲ್ಲಿ ಮನುಷ್ಯರ ಮರಣ ಬರ್ತದೆ. ಸತ್ತು ಹೋದ ನಂತರ ನಿಮಗೆ ಏನೂ ಮಾಡಲಿಕ್ಕೆ ಅವಕಾಶವಿಲ್ಲ. ಸಾಯೋ ಮೊದಲೇ ನೀವು ನಿಮ್ಮ ಪಾಪ ಒಪ್ಪಿಕೊಳ್ಳಬೇಕು, ಯೇಸು ಅಂಕಾರ ಮಾಡಬೇಕು, ನೀರಲ್ಲಿ ಮುಳುಗಿ ಅಂತ. ಆವಾಗ ಮಾತ್ರ ನಿಮ್ಮ ಹೆಸರು ದೇವದೂತರು ಆ ಜೀವದ ಪಟ್ಟಿ ಬರೆಯಲ್ಪಡ್ತದೆ. ಆಗ ಮಾತ್ರ ನೀವು ಸತ್ತ ಕೂಡಲೇ ನಿಮ್ಮ ಆತ್ಮ ದೇವದೂತರು ಪರಲೋಕದಲ್ಲಿ ಹೋಗ್ತಾರೆ. ಒಂದು ವೇಳೆ ಈ ಅವಕಾಶವನ್ನು ಕಳೆದುಕೊಂಡು ಪಾಪದಲ್ಲಿ ಜೀವಿಸಿದರೆ ಎಷ್ಟೋ ಒಳ್ಳೆಯ ಕ್ರಿಯೆ ಮಾಡ್ಬೋದು, ಪುಣ್ಯಕ್ರಿಯೆ ಮಾಡೋದು, ಯಾವ ರೀತಿಯಲ್ಲಿ ನೀವು ಸ್ನಾನ ಮಾಡ್ಬೋದು, ಏನು ಮಾಡಿದ್ರು ಪಾಪ ಪರಿಹಾರ ಆಗದಿದ್ದರೆ ಯೇಸು ನಂಬಿಕೆ ಅವೆಲ್ಲರೂ ಪಾತಾಳಕ್ಕೆ ಹೋಗ್ತಾರೆ. ಆ ಪಾತ್ರ ಹೋದವರೆಲ್ಲರೂ ಆ ಕಡೆಗೆ ಪುನರುತ್ಥಾನ ಹಾಕಿಕೊಂಡು ಅಲ್ಲಿ ತೀರ್ಪಾಗಿದೆ. ಅಲ್ಲಿ ಅವರ ಕೃತ್ಯಗಳ ಪಕ್ಕೆ ದೇವರು ಆ ಪುಸ್ತಕ ತೆರೆದವರು ತೀರ್ಪು ಮಾಡ್ತಾನೆ. ಮತ್ತು 14 ಪಕ್ಕ ನೋಡ್ತೇವೆ, ಆಮೇಲೆ ಮೃತ್ಯು ಪಾತಾಳು ಬೆಂಕಿ ಕೆರೆಗೆ ದೊಬ್ಬಲ್ಪಟ್ಟವು. ನೋಡಿ ಪ್ರಿಯರೇ, ಈ ಭೂಮಿಯ ಅಡಿಯಲ್ಲಿ ಪಾತಾಳ ಮತ್ತು ಅದಕ್ಕಿಂತ ಅಡಿಯಲ್ಲಿ ಬೆಂಕಿಯ ಕೆರೆ ಉಂಟು ಪ್ರಿಯರೇ. ಆ ಬೆಂಕಿಯ ಕೆರೆ 2ನೇ ಮರಣವು. ನೋಡಿ ಪ್ರಿಯರೇ, ಪ್ರತಿಯೊಬ್ಬ ಮನುಷ್ಯರಿಗೆ ಫಸ್ಟ್ ಮರಣ ಉಂಟು. ಈ ಲೋಕದ ಪ್ರತಿಯೊಬ್ಬ ಮನುಷ್ಯರಿಗೆ ಈ ಲೋಕದಲ್ಲಿ ಶಾಶ್ವತವಾಗಿ ಜೀವನ ಯಾರಿಗೂ ಇಲ್ಲ. ಅವರವರ ಆಯುಷ್ಯದ ಪ್ರಕಾರ ಅವರು ಜೀವಿಸ್ತಾರೆ. ಮತ್ತು ಒಂದು ದಿನ ಪ್ರತಿಯೊಬ್ಬರಿಗೆ ಶಾರೀರಿಕವಾಗಿ ಸಾಯ್ತದ್ದು ಮೊದಲನೇ ಮರಣ ಪ್ರತಿಯೊಬ್ಬರು. ಅದು 2ನೇ ಮರಣವಾಗಿದೆ, ಅದು ನರಕದ ಮರಣ, ನಿತ್ಯ. ಅದಕ್ಕೆ ಅಪ್ಪಸ್ ಬರುತ್ತಾನೆ, ಎಲ್ಲರೂ ಪಾಪ ಮಾಡಿ ದೇವರ ಮನೆ ಹೊಂದಿದ್ದು ಹೋಗಿದ್ದಾರೆ. ಮತ್ತು ಹೇಳ್ತಾನೆ 6:23 ಪಾಪ ಕೂಡ ಸಂಬಳ ಮರಣ, ಆದರೆ ದೇವರು ಕೂಡ ಉಚಿತವಾದ ನಿತ್ಯವಾಗಿ. ಈ ನಿತ್ಯ ಜೀವ ಸಿಗಬೇಕಾದ್ರೆ ನೀವು ಪಾಪದಿಂದ ಒಪ್ಪಿಕೊಂಡು ಯೇಸು ಅಂಕಾರ ಮಾಡಿ ನೀಲಿ ತಿಳ್ಕೊಂಡ್ರೆ ಮಾತ್ರವೇ ಈ ಉಚಿತವಾದ ವರ ಸಿಗ್ತಾ. ಇಲ್ಲದ್ರೆ ಪಾಪದಲ್ಲಿ ಜೀವಿಸಿದೆ, ಪಾಪ ಕೊಡೋ ಸಂಬಳ ಮರಣ. ಅಂದರೆ ಸತ್ತ ನಂತರ ಅವನ ಆತ್ಮವೂ ಸಹ ಸಾಯ್ತದೆ, ಅದು ನಿತ್ಯ ನರಕವಾಗಿದೆ. ಆ ಬೆಂಕಿಯ ಕೆರೆ 2ನೇ ಮರವು. ಯಾವನ ಹೆಸರು ಜೀವಬಾಧೆ ಪಟ್ಟಿಯಲ್ಲಿ ಬರೆದ ಕಾಣಲಿಲ್ಲ, ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವನು. ಪ್ರೇ ಜೀವಬಾಧೆಯರ ಪಟ್ಟಿಯಲ್ಲಿ ಅವ್ರು ಯಾರೂ ಪಾತಾಳಕ್ಕೆ ಹೋಗೋದಿಲ್ಲ, ಅವ್ರ ನರಕಕ್ಕೆ ಹೋದ, ಅವರು ಪರಲೋಕದಲ್ಲಿ ಇರ್ತಾರೆ. ಅದೇ ಯಾರ ಹೆಸರು ಜೀವದ ಪಟ್ಟಿ ಬರಲಿಲ್ಲ, ಅವರೆಲ್ಲರೂ ಬೆಂಕಿಯ ಕೆರೆ ದೊಬ್ಬಲ ಆಗಿದೆ. ಇವತ್ತು ಪ್ರೇರೆ ದೇವರು ಈ ಕ್ರಿಸ್ಮಸ್ ಎಂದರೆ ಇಡೀ ಲೋಕ ಪ್ರೇರಿತ ಆಚರಣೆ ಮಾಡಿದಾಗಲೇ ಇಷ್ಟು ದೊಡ್ಡ ಇದು ಸಂಭ್ರಮವಾಗಿದೆ, ದೊಡ್ಡದು ಹಬ್ಬವಾಗಿದೆ. ದೇವರು ಇಷ್ಟು ನಮ್ಮನ್ನು ಪ್ರೀತಿ ಮಾಡಿ ನಿಮ್ಮನ್ನೆಲ್ಲರನ್ನು ಪ್ರೀತಿ ಮಾಡಿ ಅದು ಒಬ್ಬನೇ ಮಗನ ಕೊಟ್ಟನು ಪ್ರಿಯ. ಯಾಕಂದರೆ ಆ ಯೇಸು ಕ್ರಿಸ್ತ ಈ ಲೋಕಕ್ಕೆ ಬರೆದಿದ್ದರೆ ನಾವೆಲ್ಲರೂ ಇವತ್ತು ಈ ಲೋಕದಲ್ಲಿ ಯಾವ ಒಂದು ನಿರೀಕ್ಷೆ ಇಲ್ಲದೆ ಪ್ರೇರೆ ಜೀವಿಸ್ತಿದ್ದೆವು ಮತ್ತು ಸತ್ತು ಎಲ್ಲ ನರಕ. ಅದೇ ದೇವರು ಆ ರೀತಿ ಮನುಷ್ಯ ಸೃಷ್ಟಿ ಮಾಡಲಿಲ್ಲ. ದೇವರು ಮನುಷ್ಯ ಸೃಷ್ಟಿ ಮಾಡಿದ. ಯಾಕಂದರೆ ಈ ಲೋಕದಲ್ಲಿರುವಾಗ ಪ್ರತಿಯೊಂದು ಮನುಷ್ಯರು ಜೀವನ ದೇವರಿಗೆ ಯಾರೊಂದು ಹುಡುಕಬೇಕು, ಆ ಜೀವನ ದೇವರನ್ನ ಆರಾಧನೆ ಮಾಡಬೇಕು, ಆ ಜೀವಂತ ದೇವರ ಸೇವೆ ಮಾಡಬೇಕು. ಮತ್ತು ಜೀವಂತ ದೇವರು ಈ ಭೂಲೋಕದಲ್ಲಿ ಸೃಷ್ಟಿ ಎಲ್ಲ ಸೃಷ್ಟಿ ವಸ್ತುಗಳನ್ನು ಸಂತೋಷಿಸಬೇಕು, ಆನಂದಿಸಬೇಕು, ಆರೋಗ್ಯವಂತನಾಗಿ ಬದುಕಬೇಕು, ಎಲ್ಲರಿಗೂ ಸಾಕ್ಷಿಯಾಗಬೇಕು. ಆನಂತರ ಅವನ ಪ್ರಾಯ ಅಂದರೆ ದೀರ್ಘ ಅವನ ಆಯುಷ್ಯ ಆದಂಥ ಅವನ ಶರೀರವನ್ನು ಬಿಟ್ಟುಕೊಡು, ಆ ಪರಲೋಕ ನಿತ್ಯಂತೆ ಪರಲೋಕ ಬರಬೇಕೆಂಬುದೇ ದೇವರು ಮನಸ್ಸು ಸೃಷ್ಟಿ ಮಾಡಿದ್ದಾನೆ. ಅದಕ್ಕೋಸ್ಕರ ಈ ಸ್ವಾರ್ಥ ಪಡಿ ಇಡೀ ಭೂಲೋಕದ ಸಾರಲ್ಪಡುತ್ತದೆ. ಇಡೀ ಭೂಲೋಕ ಇವತ್ತು ಕ್ರಿಸ್ಮಸ್ ಎಂಬುದು ಆಚರಣೆಯಾಗಿದೆ. ಇವತ್ತು ಪ್ರೇರೆ ದೇವರು ನಿಮ್ಮ ಹತ್ರ ವಿನಂತಿಸ್ತಾನೆ. ಯಾಕಂದರೆ ನಿಮ್ಮ ಜೀವಿತವನ್ನು ಗಮನಿಸಿ. ಇವತ್ತು ನೀವು ಇದ್ದೀರಿ, ನಾಳೆ ಇದ್ದಿರು ಅಥವಾ ರಾತ್ರಿ ಇದ್ದರು. ಮತ್ತು ಮನುಷ್ಯರ ನಾವು ಈಗ ನಾನು ಮಾತನಾಡ್ತೇನೆ, ಇದರ ನಂತರ ನನಗೆ ಗೊತ್ತಿಲ್ಲ, ನಾನು ಸಾಯಂಕಾಲ ನನ್ನ ಜೀವಿತ ನನಗೆ ಗೊತ್ತಿರಬಾರ್ದು. ಆ ರೀತಿ ನಮ್ಮ ಜೀವಿತ ನಮಗೆ ನಾವು ಈಗ ಇರುವಾಗ ಮಾತ್ರ ನಾವು ಮಾತನಾಡಿಸಕ್ತೇವೆ. ಇದರ ನಂತರ ನಮಗೆ ಉಂಟು, ನಮಗೆ ಗೊತ್ತಿಲ್ಲ. ಅದು ನಮ್ಮ ಆಯುಷ್ಯ ದೇವರ ಕೈಲಿ ಉಂಟು. ಮರಣಗೆ ಯಾರ ಕೈಲಿ ಇಲ್ಲ ಪ್ರೇರೆ. ಅದಕ್ಕೆ ಆ ಸಾಯೋ ಮೊದಲು ಪ್ರೇರೆ ನಾವು ನಿರ್ಧಾರ ಮಾಡಬೇಕು, ನಾನು ಸತ್ತ ನಂತರ ನಾನು ಎಲ್ಲಿಗೆ ಹೋಗಬೇಕು. ಹೌದು ಪ್ರೇರೆ, ನಿಮಗೆ ಸತ್ತು ಹೋದ ನಂತರ ನಿತ್ಯ ಪರಲೋಕ ಹೋಗಬೇಕಾದರೆ ಇವತ್ತೇ ಪ್ರೇರೆ ಈ ಸತ್ಯವನ್ನು ನಂಬಿರಿ ಪ್ರೇರೆ. ಇದನ್ನು ನಂಬಿ ನೀರು ಅಂದ್ಕೊಳ್ಳುವುದರೆ ನಿಮಗೆ 100% ನಿತ್ಯ ಜೀವ ಉಂಟು ಪ್ರೇರೆ. ನಾವು ನೋಡ್ತೇವೆ 4 ಸಂಘ ನೋಡ್ತೇವೆ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆಟ್ಟವರು ನೀಲಿ ಮುಳುಗಿಕೊಂಡು ನಿತ್ಯ ಜೀವನ ಹೊಂದುತ್ತಾರೆ. ಮಾರ್ಕ ನಂಬರ್ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 15 ಮತ್ತು 16ನೇ ವಾಕ್ಯ. ಮಾರ್ಕ ನಂಬರ್ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 15 ಮತ್ತು 16ನೇ ವಾಕ್ಯ. ಮಾರ್ಕ್ ಗಾಸ್ಪಲ್ ಚಾಪ್ಟರ್ 16 ವರ್ಸ್ 15 and 16.
ಆಮೇಲೆ ಅವರಿಗೆ ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿನ ಸುವಾರ್ತೆಯನ್ನು ಸಾರಿರಿ, ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಮ್ಮದೇ ಹೋಗುವವನು ದನ್ನನ್ನು ಗುರಿಯಾಗುವನು. ಪ್ರಿಯ, ಅತಿ ಸ್ಪಷ್ಟವಾಗಿ ಯೇಸು ಅಪ್ಪಣೆ ಕೊಟ್ಟಿದ್ದೇನೆ. ಇಡೀ ಭೂಲೋಕಕ್ಕೆ ಈ ಟಿ ವಿ ಮಾಧ್ಯಮದ ಮುಖಾಂತರ ಇವತ್ತು ಇಡೀ ಭೂಲೋಕದವರು ಈ ಸುವಾರ್ತೆಯನ್ನು ಕೇಳುತ್ತಾ ಇದ್ದೀರಿ ಪ್ರಿಯರೇ. ಇವು ದೇವರ ಆತ್ಮವನ್ನು ಪ್ರಿಯರೇ ನಿಮಗೆ ಕರೆಯುತ್ತಾನೆ. ಈ ಸುವಾರ್ತೆ ಬರೀ ಕೇಳಬೇಡಿ, ಕೇಳಿ ನಂಬಿಕೆ ಇಡೀರಿ ಪ್ರಿಯರೇ. ಹೌದು, ಈ ಲೋಕವು ಒಂದಿನ ಗತಿಸಿ ಹೋಗ್ತದೆ, ನಿಮ್ಮ ಆಯುಷ್ಯ ಗತಿಸುತ್ತದೆ. ನಾನು ಸತ್ತು ಹೋದರೆ ನಾನು ಎಲ್ಲಿಗೆ ಹೋಗ್ತೇನೆ ಪ್ರಿಯರೇ? ಈ ಲೋಕದಲ್ಲಿ ಮನುಷ್ಯ ಆಯುಷ್ಯ ತಾತ್ಕಾಲಿಕ, ಆದರೆ ಆನಂತರ ಶಾಶ್ವತವಾಗಿ ಅವನು ಬದುಕುತ್ತಾನೆ. ಅವನ ಆತ್ಮ ಅದು ಒಂದೇ ಪರಲೋಕದಲ್ಲಿ ಬದುಕುತ್ತೀರಿ ನೀವು, ಅದರ ನರಕದಲ್ಲಿ ಇರ್ತೀವಿ. ನರಕದ ಹೋದವರಿಗೆ ಪುನಃ ಪರಲೋಕ ಬರೋ ಚಾನ್ಸ್ ಇಲ್ಲ. ಅದು ಬೆಂಕಿಯ ಸಮುದ್ರ, ಅಲ್ಲಿ 20 ಬೆಂಕಿ ಇರುತ್ತೆ. ಪರಲೋಕ ಎಂದರೆ ದೇವರೊಟ್ಟಿಗೆ ವಾಸ ಮಾಡೋ ಸ್ಥಳ. ಅಲ್ಲಿ ಕಣ್ಣೀರು, ಅಲ್ಲಿ ದುಃಖ ಎಂಬುದು, ಅಲ್ಲಿ ಪ್ರತಿದಿನ ದೇವರೊಟ್ಟಿಗೆ ಇರುವುದು, ದೇವರನ್ನ ಆರಾಧನೆ ಮಾಡೋದು, ಸಂತೋಷ ಪಡೆ. ಅದು ನಿಮಗೆ ಹೋಗಬೇಕಾ? ಇವತ್ತು ನಿರ್ಧಾರ. ಯಾಕಂದರೆ ಇಲ್ಲಿ ಹೇಳ್ತದೆ, ಯಾರು ಈ ಸುವಾರ್ತೆ ನಂಬಿ ಯೇಸು ಕ್ರಿಸ್ತನ ಕರ್ತನ ಒಡನೆ ಅಂಗೀಕಾರ ಮಾಡಿ ಪ್ರೇರೆ ತಾನು ಒಪ್ಪಿಕೊಂಡು ಪಾಪ ಪರಿಹಾರ ಹೊಂದಿಕೊಂಡು ನೀಲಿ ಮುಳಿದು ತಿಳ್ಕೊಳ್ತಾನೋ ಅವನಿಗೆ ಮಾತ್ರ ನಿತ್ಯ ಮರಣವಿಲ್ಲ. ಆ ನರಕದ ದಂಡನೆ ತಪ್ಪಿಸಿ ಅವನಿಗೆ ನಿತ್ಯ ಜೀವ ಕೊಡ್ತಾನೆ. ಇದು ವಾಗ್ದಾನ ಮಾಡಿದ್ದಾನೆ ಪ್ರೇರೆ. ಅದಕ್ಕೆ ಇನ್ನೊಂದು ವಾಕ್ಯ ನೋಡ್ತೇವೆ, ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ 36ರಿಂದ 42ನೇ ವಾಕ್ಯ ತನಕ. ಆಕ್ಟ್ಸ್ ಚಾಪ್ಟರ್ 2 ವರ್ಸ್ 36 to 42 ವರ್ಸ್. ಆದ್ದರಿಂದ ನೀವು ಶಿಲುಬೆಗೆ ಹಾಕಿಸಿದ ಈ ಯೇಸುವನ್ನೇ ದೇವರು ಒಡೆಯನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದನೆಂದು ಈಸೆರಿಕೊಳ್ಳದವರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಿ ಎಂದು ಹೇಳಿದನು. ನೋಡ್ತೇವೆ, ಪಂಚತಮ ದಿನದಲ್ಲಿ ಯೇಸು ಕ್ರಿಸ್ತನು ಪ್ರತಿಯೊಬ್ಬ ಶಿಷ್ಯರ 120 ಶಿಷ್ಯರ ಮೇಲೆ ಪವಿತ್ರಾತ್ಮ ಇಳಿದು ಬಂದನು ಪುರೇ. ಅವರು ಪವಿತ್ರರಾಗಿ ಅಲ್ಲಿ ಪೇತ್ರನು ಪ್ರಸಂಗ ಮಾಡ್ತಾ ಇಲ್ಲಿದ್ದವರಿಗೆ ಇದ್ದಾನೆ, ನೀವು ಆ ಪರಿಸರು ಆ ಶಾಸ್ತ್ರಗಳು ಅವರಿಗೆ ತಿಳಿಯಲಿಕ್ಕಿಲ್ಲಿದೆ. ಯೇಸು ಕ್ರಿಸ್ತನ ಕಲ್ವರಿ ಶಿಲುಬೆಗೆ ಹಾಕಿದರು. ಪೇತ್ರತೆ ನೀವು ಶಿಲುಬೆಗೆ ಹಾಕಿದ ಆ ಯೇಸುವನ್ನು ತಂದೆ ದೇವರು ಮೂಲ ಜೀವಂತ ಎಬ್ಬಿಸಿದ್ದಾನೆ. ಅದು ಈಗ ಜೀವಂತವಾಗಿದ್ದಾನೆ. ನಾವು ಅದಕ್ಕೆ ಯೇಸು ಕ್ರಿಸ್ತನು ಪರಲೋಕ ಹೋಗಿ ಎಲ್ಲರ ಮೇಲೆ ಪವಿತ್ರಾತ್ಮನನ್ನು ಕೊಟ್ಟು ಸುರಿಸಿದ್ದಾನೆ. ಈ 120 ಜನ ಮೇಲೆ ದೇವರ ಆತ್ಮ ಇಳಿದು ಬಂದಿದ್ದಾನೆ. ಇವರು ಹೇಳ್ತಾರೆ ಯೇಸು ಕ್ರಿಸ್ತ ಜೀವಂತವಿದ್ದಾನೆ ಎಂಬುದಾಗಿ ಹೇಳುವಾಗ 30ನೇ ನೋಡ್ತೇವೆ, ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲಗುಂಟಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ ನಾವೇನು ಮಾಡಬೇಕೆಂದು ಕೇಳಲು ಪೇತ್ರ ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಮೇಲೆ ಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರ ದಾನ ಹೊಂದುವಿರಿ. ಅತಿ ಸ್ಪಷ್ಟ ಅಪೊಸ್ತಲ ಪೇತ್ರನೇ ಪ್ರತಿಯೊಬ್ಬರಿಗೆ, ಯಾವ ಜಾತಿ ಧರ್ಮ ಮತ್ತು ಪ್ರತಿಯೊಬ್ಬರು ಹೇಳ್ತಾನೆ, ನಿಮಗೆ ನಿತ್ಯ ಜೀವ ಬೇಕಾ? ನೀವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಬೇಕು. ನೀವು ಪಾಪಿ ಎಂದು ನೀವು ಒಪ್ಪಿಕೊಂಡು ಯೇಸು ಕ್ರಿಸ್ತನು ನಿಮ್ಮ ಕರ್ತನನ್ನು ಅಂಗೀಕಾರ ಮಾಡಿಕೊಂಡು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತಗೊಳ್ಳಬೇಕು. ಆಗ ಪ್ರತಿಯೊಬ್ಬರಿಗೆ ದೇವರು ಪವಿತ್ರಾತ್ಮವನ್ನು ಕೊಡುತ್ತಾನೆ. ಬರೀ ಈ ಪವಿತ್ರಾತ್ಮನು ಯಾರು ಹೊಂದಿಕೊಳ್ಳುತ್ತಾರೋ ಅವರೆಲ್ಲರಿಗೂ ನಿತ್ಯ ಜೀವದ ಮುದ್ರೆ, ನಿತ್ಯ ಜೀವ ಅವರಿಗೆ ದೇವರು ವಾಗ್ದಾನ ಕೊಡುತ್ತಾನೆ. ಅಲ್ಲಿ ಅಪೊಸ್ತಲ ಪೇತ್ರ ಹೇಳ್ತಾನೆ 31ನೇ ವಾಕ್ಯ, ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವಲ್ಲರಿಗೂ ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರಿಗೆ ಮಾಡೋಣವಾಗಿದೆ ಎಂದು ಹೇಳಿದನು. ಬೇರೆ ಅನೇಕವಾದ ಮಾತುಗಳಿಂದ ಅವನು ಖಂಡಿತವಾಗಿ ಸಾಕ್ಷಿ ನೀಡಿದು ವಕ್ರ ಬುದ್ಧಿಯುಳ್ಳ ಈ ಸಂತತಿಯಿಂದ ತಪ್ಪಿಸಿಕೊಳ್ಳು ಎಂದು ಅವರನ್ನು ಎಚ್ಚರಿಸಿದನು. ಅವನ ಮಾತಿಗೆ ಒಪ್ಪಿಕೊಂಡರು, ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿಪರೆ. ಈ ಪೇತ್ರನ ಪ್ರಸಂಗವನ್ನು ಕೇಳಿಕೊಂಡು ಜನಗಳು, ಹಾಗಾದರೆ ನಾನು ರಕ್ಷಣೆ ಏನು ಮಾಡಬೇಕು? ಪೇತ್ರ ಹೇಳ್ತಾನೆ, ನೀವು ಯೇಸು ಕ್ರಿಸ್ತನನ್ನು ನಂಬಬೇಕು ಮತ್ತು ದೇವರ ಕಡೆಗೆ ತಿರುಗಿ ಪರಿ. ಇವತ್ತು ಈ ಸಂದೆ ಕೇಳಿ ಈ ನಿಮ್ಮ ಜಿಲ್ಲೆ ಮಾತನಾಡು ಪರೇ ಅತಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡೇ, ಪ್ರತಿಯೊಬ್ಬ ಮನುಷ್ಯರಿಗೆ ಒಂದು ದಿನ ಉಂಟು ಸಾಯಲಿಕ್ಕೆ. ಅದು ಯಾವ ಗಳಿಗೆ, ಯಾವ ಕ್ಷಣ, ಯಾವ ಮನುಷ್ಯನಿಗೆ ಏಲಿಕ್ಕೆ ಆಗದಿರ್ತದೆ. ಮರಣ ಕಾಲನ್ನು ಪೋಲಿ ಬರ್ತದೆ. ಈ ಮರಣ ಬಂದ ನಂತರ ಪ್ರೇರೆ ಮನುಷ್ಯ ಏನೂ ಮಾಡಲಿಕ್ಕೂ ಅವಕಾಶವಿಲ್ಲ. ಅದಕ್ಕೆ ಸಾಯುವ ಮೊದಲು ಪ್ರೇರೆ ನೀವು ನಿರ್ಧಾರ ಮಾಡಬೇಕು. ಈ ಲೋಕದಲ್ಲಿ ನಾವು ಇರೋ ವರ್ಷಗಳು ಅದು ಸನಿಕ, ಅದು ತಾತ್ಕಾಲಿಕ. ಅದೇ ಸತ್ತು ಹೋದನಂತೆ ಇರುವ ಇದು ವರ್ಷಗಳು ಆ ಶಾಶ್ವತ. ಅದಕ್ಕೆ ಆ ಶಾಶ್ವತ ಆ ಕಾಲವನ್ನು ನಿಮ್ಮ ಆತ್ಮವನ್ನು ಪ್ರೇರೆ, ನಿಮ್ಮ ಶರೀರವು ಸಾಯುತ್ತದೆ, ಆತ್ಮವು ನಿಮಗೆ ಪರಲೋಕಕ್ಕೆ ಹೋಗಿ ಕಲಿಯಬೇಕಾ ಅಥವಾ ನರಕವು ನೀವು ಡಿಸೈಡ್ ಮಾಡಬೇಕು. ಪ್ರೇರೆ ನಿಮಗೆ ಪರಲೋಕ ಬೇಕಾದರೆ ಇವತ್ತು ಯೇಸು ಕ್ರಿಸ್ತ ನಂಬಿರಿ, ನೀರು ಮುಳಿ ದೀಕ್ಷಾಸ್ನಾನ ಕೊಳ್ಳಿರಿ. ದೇವರು ಪ್ರತಿಯೊಬ್ಬರಿಗೆ ಪವಿತ್ರಾತ್ಮ ವರವನ್ನು ಕೊಡುತ್ತಾನೆ, ಪ್ರತಿಯೊಬ್ಬರು ನಿತ್ಯ ಜೀವನ ಕೊಡುತ್ತಾನೆ ಮತ್ತು ಅವರ ಹೆಸರು ಜೀವದ ಪಟ್ಟೆ ಮತ್ತು ಅವರೆಲ್ಲರೂ ಪರಲೋಕ ಹೋಗ್ತಾರೆ. ಅದು ಯಾರು ಈ ಸುವಾರ್ತೆ ತಿರಸ್ಕಾರ ಮಾಡುತ್ತಾರೋ, ಕಡೆ ತನಕ ಈ ಸುವಾರ್ತೆಯನ್ನು ಅಂಗೀಕಾರ ಮಾಡಿದರೋ ಪಾಪಲ್ಲಿ ಅವರೆಲ್ಲರೂ ನರಕಕ್ಕೆ ಹೋಗುತ್ತಾರೆ. ನರಕ ಎಂದರೆ 2ನೇ ಮರಣ, ಅದು ಬೆಂಕಿ ಕೆರೆ. ಅಲ್ಲಿ ಹೋದವರಿಗೆ ಪುನಃ ಪರಲೋಕ ಬರಲಿಕ್ಕೆ ಯಾವ ರೀತಿ ಅವಕಾಶವಿಲ್ಲ ನೋಡ್ತೇವೆ. ಮತ್ತು ಅಲ್ಲಿ ಈ ಸುವಾರ್ತೆ ಕೇಳಿದ 3,000 ಜನರು ಪಡೆ ಆ ಅಂಗೀಕಾರ ಮಾಡಿ ನೀಲಿ ಮುಳುಗಿ ದೀಕ್ಷಾಸ್ನಾನ ಪಡೆ ಅವರು ಆ 40 ವಾಕ್ಯದಲ್ಲಿ ಇವರು ಅಪೊಸ್ತಲರ ಬೋಧನೆ ಕೇಳಿದಲ್ಲಿಯೂ, ಸೌದ ಅನ್ನತಿಲು, ರೊಟ್ಟಿ ಮುರಿದಲು,
ಪ್ರಾರ್ಥನೆಗಳು ನಿರತರಾಗಿದ್ದರು. ಇವತ್ತು ಯೇಸು ಕ್ರಿಸ್ತನನ್ನು ನಂಬಿರುವುದಾದರೆ ನೀವು ಬರೀ ಮನೆಯಲ್ಲಿ ಕೂತ್ಕೊಳ್ಳಬಾರ್ದು. ನಿಮಗೆ ಯಾವ ಸಭೆ ಈ ತಂದೆ ಮಗ ಪವಿತ್ರ ಹೆಸರಿನಲ್ಲಿ ನೀರಿನ ಮುಳುಗಿ ಸಂತಗಳು ಆ ಸಭೆಯನ್ನು ಹುಡುಕೊಂಡು ಬನ್ನಿರಿ ಬರೇ, ನಮಗೆ ಫೋನ್ ಮಾಡಿ ನಿಮಗೆ ನಾವು ಗೈಡ್ ಮಾಡ್ತೇವೆ ಯಾವ ಸಭೆಗೆ ನೀವು ಹೋಗಬೇಕು. ಯಾವ ಸಭೆಯು ತಂದೆ ಮಗ ಪವಿತ್ರಾತ್ಮನ ಮೇಲೆ ನಂಬಿಕೆ ಇಟ್ಟುಕೊಂಡು ಅದರ ಕುರಿತು ಪ್ರಸಂಗ ಮಾಡ್ತದೋ ಅದರ ಕುರಿತು ಆ ಸಭೆಗೆ ಬರಬೇಕು. ಆ ಸಭೆಯಲ್ಲಿ ಬಂದು ನೀವು ಆ ದೇವರ ಸೇವಕರ ಮುಖಾಂತರ ನೀಲಿ ಮುಳಿದಿ ತಂದುಕೊಂಡು ಪ್ರೇರೆ ನೀವು ಆ ಕರ್ತನ ಆ ಉಪದೇಶ ಪ್ರಕಾರ ಕಡೆತನಕ್ಕೆ ನಡೆಯಬೇಕು. ಕಡೆತನ ಕರ್ತನ ಸಭೆಯನ್ನು ಬಿಟ್ಟು ಬಿಡಬಾರ್ದು. ಪ್ರಾರ್ಥನೆಯಲ್ಲಿಯೂ ಅನ್ಯ ಸಭೆಯಲ್ಲಿ ನಿರತರಾಗದೆ 100% ಈ ಲೋಕದಲ್ಲಿ ಸಹ ನೀವು ಸಂತೋಷವಾಗಿ ಸಮಾಧಾನವಾಗಿ ಆರೋಗ್ಯವಂತರ ಜೀವನ ಮಾಡುತ್ತೀರಿ. ಮತ್ತು ಈ ಲೋಕ ಬಿಟ್ಟು ಹೋದ ನಂತರ ನಿಮ್ಮ ಆತ್ಮ ಶಾಶ್ವತವಾಗಿ ನಿತ್ಯ ತಂದೆ ದೇವರ ಪರಲೋಕದಲ್ಲಿ ನೀವು ಜೀವಿಸುತ್ತೀರಿ. ಇದು ಸುವಾರ್ತೆ ನಿಮಗೆ ನಿಜ ನಿಮ್ಮಲ್ಲಿ ಕಾರ್ಯ ಮಾಡುವುದಾದರೆ ನೀವು ಫೋನ್ ಮಾಡೋದು, ನಾವು ನಿಮ್ಮ ಒಟ್ಟು ಪ್ರಾರ್ಥನೆ ಮಾಡ್ತೇವೆ. ನಿಮಗೆ ನಾವು ಯಾವ ಸಭೆಗೆ ಹೋಗ್ಬೇಕು ನಿಮಗೆ ನಾವು ಆಲೋಚನೆ ಕೊಡ್ತೇವೆ. ಈಗ ಸದ್ಯಕ್ಕೆ ನಾವು ಪ್ರಾರ್ಥನೆ ಮಾಡೋಣ. ತಂದೆ ದೇವರಿಂದ ಸ್ತೋತ್ರವನ್ನು ಕೊಂಡಾಡ್ತೀನಿ ದೇವ. ಈ ಸದ್ಯ ಪ್ರತಿಯೊಬ್ಬರ ಸಂಗಡನ್ನು ಮಾತನಾಡು ದೇವ. ಯಾಕಂದರೆ ಈ ಲೋಕದಲ್ಲಿ ಯಾವ ಮನುಷ್ಯನಿಗೂ ಶಾಶ್ವತಿಗೆ ಬದುಕು ಇಲ್ಲ. ಅದಕ್ಕೆ ಶಾಶ್ವತ ಬದುಕಿರುವುದು ಪರಲೋಕ ಅಥವಾ ನರಕ. ಅದು ಈ ಸದ್ಯಕ್ಕೆ ಪ್ರತಿಯೊಬ್ಬರು ತಮ್ಮ ಜೀವಿತ ಬಗ್ಗೆ ನಿರ್ಧಾರ ಮಾಡಲಿಕ್ಕೆ ಪ್ರತಿ ಆತ್ಮಿಕ ಕಣ್ಣುಗಳನ್ನು ಆತ್ಮಿಕ ತೆರೆಯುತ್ತೇನೆ ನಾಮಲ್ಲಿ ಮತ್ತು ಪ್ರತಿಯೊಬ್ಬರು ಸ್ವತಃ ಕಾರ್ಯ ಮಾಡಿಕೊಂಡು ದೇವ. ಈ ಸ್ವತಃ ಅನೇಕರು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ನಿತ್ಯದ ಹೊಂದಿಕೊಂಡು ಸಹಾಯ ಮಾಡಿ ನಾನು ಬೇಡಿಕೊಳ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ, ಆಮೇನ್. ನಾನು ಚರ್ಚೆ ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು ಯೇಸು ಕ್ರಿಸ್ತನ ಕೃಪೆಯು ಪವಿತ್ರ ಅನ್ಯೋನ್ಯತೆಯು ಸದಾಕಾಲವು ಈ ಸದ್ಯ ನೋಡುವ ಪ್ರತಿಯೊಬ್ಬರ ಸಂಗತಿಯಲ್ಲಿ ಆಮೇನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.